ಇವೆಂಟ್ ಕರೀತಾರ, ಇವೆಂಟ್ ಕವರ್ ಮಾಡಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ. ಸಪ್ತಮಿ ಗೌಡ ಮತ್ತೆ ರುಕ್ಮಿಣಿ ವಸಂತ್ ಏನ ಇನ್ಸ್ಟಾಗ್ರಾಮ್ ಸ್ಟೋರೀಸು ಏನಕ್ಕೆ ಅವರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ದ ರೈಸ್ ಆಫ್ ಅಶೋಕ್ ಅನ್ನೋ ಫಿಲಿಮ್ಗೆ ಇಂಟರ್ವ್ಯೂಗೆ ಹೋದಾಗ ಒಂದು 40-50 ಜನ ಪಾಪ್ಸ್ ಅಂತಾರೆ ಬಂದ್ಬಿಟ್ಟು ಇನ್ಅಪ್ರೋಪ್ರಿಯೇಟ್ ವೇಯಲ್ಲಿ ಫೋಟೋಸ್ ಅಂತೆ ವಿಡಿಯೋಸ್ ಮಾಡಿ ಝೂಮ್ ಮಾಡಿ ತುಂಬ ಕಡೆ ಸೋಷಿಯಲ್ ಮೀಡಿಯಲ್ಲಿ ಬಿಡ್ತಾರೆ. ಆ್ಯಂಡ್ ಸಪ್ತಮಿ ಗೌಡ ಅವರು ಇದಕ್ಕಿಂತ ಫಸ್ಟೇ ಅವ್ರಿಗೆ ಹೇಳಿ ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು, ಮತ್ತೆ ಒಂದು ವೀಕ್ ಆದಮೇಲೆ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಅವ್ರ ಹೇಳಿಕೆ. ಆ್ಯಂಡ್ ಹೆಣ್ಮಕ್ಳಿಗೆ ಯಾವುದೇ ಥರ ಸಪೋರ್ಟ್ ಇಲ್ಲ ಆ್ಯಂಡ್ ಯಾವುದೇ ಥರ ಪ್ರೈವಸಿ ಇಲ್ಲ ಅಂತ ಹೇಳ್ತಿರೋದು ಒಂದು ಪಾಯಿಂಟ್. ದ ಸೇಮ್ ಥಿಂಗ್ ರುಕ್ಮಿಣಿ ಅವರು ಸಪ್ತಮಿ ಗೌಡಾಗಿ ಒಂದು ಸಪೋರ್ಟ್ ಆಗಿ ಮಾತಾಡಿರೋ ಸ್ಟೋರಿ ಅದು. ಈಗ ನಮ್ಮ ಸೋಕಾಲ್ಡ್ ಒಪ್ಸೀಸ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಫೈನ್, ನಿಮ್ಗೆ ಆ ಥರ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬಾಲಿವುಡ್ಡಲ್ಲಿ ತುಂಬ ಜನ ಇದ್ದಾರೆ, ಇದಕ್ಕೋಸ್ಕರನೇ ಕಾಯ್ಕೊಂಡಿರ್ತಾರೆ, ಅಂಥವ್ರ ಹತ್ರ ಹೋಗಿ ಮಾಡಿ. ಆ್ಯಂಡ್ ಮೋರ್ ಓವರ್ ಸ್ಯಾಂಡಲ್ವುಡ್ ಆಗಿರ್ಬೋದು, ಇಲ್ಲ ಟಾಲಿವುಡ್ ಆಗಿರ್ಬೋದು, ಇಲ್ಲ ಕಾಲಿವುಡ್ ಆಗಿರ್ಬೋದು, ನಾಟ್ ಇವನ್ ಸಿಂಗಲ್ ಪರ್ಸನ್ ಸಿಗಲ್ಲ ನಿಮ್ಗೆ, ಯಾವುದೇ ಥರ ಪರ್ಸನ್ ಸಿಗಲ್ಲ. ನಾನು ಇಲ್ಲಿ ಬಾಲಿವುಡ್ ಅವ್ರನ್ನ ಕಡಿಮೆ ಮಾಡಿ ಹೇಳ್ತಿಲ್ಲ, ಬಟ್ ತುಂಬ ಜನ ಎಲ್ರಿಗೂ ಗೊತ್ತಿರೋ ವಿಷಯನೇ. ಎಲ್ಲಾದರೂ ಹೋದ್ರೆ ಕ್ಯಾಮ್ರಾಸ್ ಫೋಸ್ ಕೊಟ್ಕೊಂಡು ಸಿಗ್ತಾರೆ ತುಂಬ. ಸೊ ದಯವಿಟ್ಟು ಸೌತ್ ಇಂಡಿಯಾಗೆ ಬರಬೇಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಷ್ಟೊತ್ತಲ್ಲಿ. ಟಿಲ್ ದನ್ ಬಾಯ್.